ತಾಯಿಯ ಪ್ರೀತಿ. ಶಾಂತಮ್ಮನಿಗೆ ವೀರೇಶ ಒಬ್ಬನೇ ಮಗ. ಅವನು ಚಿಕ್ಕವನಿರುವಾಗಲೇ ಆತನ ತಂದೆ ತೀರಿಕೊಂಡಿದ್ದರು. ಆಗ ಶಾಂತಮ್ಮ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಮಗನನ್ನು ಕಷ್ಟಪಟ್ಟು ಬೆಳೆಸಿದಳು. ವೀರೇಶನಿಗೆ ವಿದ್ಯೆ ತಲೆಗೆ ಹತ್ತದೆ ಅರ್ಧಕ್ಕೆ ಶಾಲೆಯನ್ನು ಬಿಡಬೇಕಾಯಿತು. ವೀರೇಶ ಬೆಳೆದು ದೊಡ್ಡವನಾದ ಮೇಲೆ ಕೆಲವು ಜಮೀನನ್ನು ಗುತ್ತಿಗೆ ಪಡೆದು ಅದರಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ. ಕೆಲವೊಮ್ಮೆ ಸರಿಯಾಗಿ ಊಟ ಕೂಡ ಮಾಡದೆ ಯಾವಾಗಲೂ ಜಮೀನಿನಲ್ಲಿ ಕೆಲಸ ಮಾಡುತ್ತಾ ಇರುತ್ತಿದ್ದ. ಇದರಿಂದ ತಾಯಿ ಶಾಂತಮ್ಮನಿಗೆ ತುಂಬಾ ಬೇಜಾರಾಗುತ್ತದೆ. ಮಗ ಹೀಗೆ ಸರಿಯಾಗಿ ಊಟ ನಿದ್ದೆ ಮಾಡದೆ ದುಡಿದು ಎಲ್ಲಿ ಅವನ ಆರೋಗ್ಯ ಹಾಳಾಗುತ್ತೋ ಅನ್ನುವ ಹೆದರಿಕೆ. ಮಗ ಮನೆಗೆ ಬಂದಾಗ ಶಾಂತಮ್ಮ ವೀರೇಶನಿಗೆ ಊಟ ನಿದ್ದೆ ಬಿಟ್ಟು, ಇಷ್ಟು ಕಷ್ಟಪಟ್ಟರೆ ನಿನ್ನ ಆರೋಗ್ಯದ ಗತಿಯೇನು? ಸರಿಯಾದ ಹೊಟ್ಟೆ ತುಂಬ ಊಟ ಮಾಡಿ ವಿಶ್ರಾಂತಿ ಪಡೆದು ಕೆಲಸ ಮಾಡು ಅಂತ